ಶಾಂತಿ. ಮುರಳಿಯ ದಿನಾಂಕ 24/12/2024. ಪ್ರಾತಃ ಮುರಳಿ. ಬಾಪ್ದಾದ ಮಧುಬನ. ತಂದೆ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ಅಪಾರವಾದ ಖುಷಿ ಅಥವಾ ನಶೆಯಲ್ಲಿ ಇರಲು ದೇಹಾಭಿಮಾನದ ಕಾಯಿಲೆಯನ್ನು ಬಿಟ್ಟು ಪ್ರೀತಿ ಬುದ್ಧಿವುಳ್ಳವರಾಗಿರಿ. ತಮ್ಮ ನಡತೆಯನ್ನು ಸುಧಾರಣೆ ಮಾಡಿಕೊಳ್ಳಿ. ಪ್ರಶ್ನೆ: ಯಾವ ಮಕ್ಕಳಿಗೆ ಜ್ಞಾನದ ಉಲ್ಟಾ ನಶೆ ಏರಲು ಸಾಧ್ಯವಿಲ್ಲ? ಉತ್ತರ: ಯಾರು ತಂದೆಯನ್ನು ಯಥಾರ್ಥವಾಗಿ ತಿಳಿದು ನೆನಪು ಮಾಡುತ್ತಾರೆ, ಹೃದಯದಿಂದ ತಂದೆಯ ಮಹಿಮೆ ಮಾಡುತ್ತಾರೆ, ಯಾರ ವಿದ್ಯಾಭ್ಯಾಸದ ಕಡೆ ಪೂರ್ಣ ಗಮನವಿರುವುದು, ಅವರಿಗೆ ಜ್ಞಾನದ ಉಲ್ಟಾ ನಶೆ ಏರಲು ಸಾಧ್ಯವಿಲ್ಲ. ಯಾರು ತಂದೆಯನ್ನು ಸಾಧಾರಣವೆಂದು ತಿಳಿದುಕೊಳ್ಳುತ್ತಾರೆ, ಅವರು ತಂದೆಯನ್ನು ನೆನಪು ಮಾಡುವುದಿಲ್ಲ. ನೆನಪು ಮಾಡಿದಾಗ ತಮ್ಮ ಸಮಾಚಾರವನ್ನು ಕೂಡ ತಂದೆಗೆ ಅವಶ್ಯವಾಗಿ ಕೊಡಬೇಕು. ಮಕ್ಕಳು ತಮ್ಮ ಸಮಾಚಾರವನ್ನು ಕೊಡಲಿಲ್ಲವೆಂದರೆ ತಂದೆಗೆ ವಿಚಾರ ನಡೆಯುತ್ತೆ, ಮಕ್ಕಳು ಎಲ್ಲಿಯಾದರೂ ಮೂರ್ಛಿತರಾಗಿಲ್ಲವೇ ಎಂದು. ಓಂ ಶಾಂತಿ. ತಂದೆ ಕುಳಿತು ಮಕ್ಕಳಿಗೆ ತಿಳಿಸುತ್ತಾರೆ, ಮಕ್ಕಳೇ, ಯಾವಾಗ ಯಾರಾದರೂ ಹೊಸಬರು ಬರುತ್ತಾರೆ ಅವರಿಗೆ ಮೊದಲು ಹದ್ದು ಮತ್ತು ಬೇಹದ್ದು ಇಬ್ಬರೂ ತಂದೆಯರ ಪರಿಚಯ ಕೊಡಿ. ಬೇಹದ್ದಿನ ಬಾಬಾ ಎಂದರೆ ಬೇಹದ್ದಿನ ಆತ್ಮರಿಗೆ ತಂದೆ. ಅವರು ಹದ್ದಿನ ತಂದೆ. ಪ್ರತಿಯೊಬ್ಬ ಜೀವಾತ್ಮನಿಗೂ ಬೇರೆ ಇದ್ದಾರೆ. ಈ ಜ್ಞಾನವನ್ನು ಎಲ್ಲರೂ ಏಕರಸವಾಗಿ ಧಾರಣೆ ಮಾಡಿಕೊಳ್ಳುವುದಿಲ್ಲ. ಕೆಲವರು 1%, ಕೆಲವರು 95% ಧಾರಣೆ ಮಾಡಿಕೊಳ್ಳುತ್ತಾರೆ. ಇದಂತೂ ತಿಳಿದುಕೊಳ್ಳುವ ಮಾತಾಗಿದೆ. ಸೂರ್ಯವಂಶಿ ಚಂದ್ರವಂಶಿ ಮನೆತನ ಇತ್ತು ಅಲ್ವಾ? ರಾಜ, ರಾಣಿ, ಪ್ರಜೆಗಳು ಎಲ್ಲರೂ ಇದ್ದರು. ಪ್ರಜೆಗಳಲ್ಲಿ ಎಲ್ಲ ಪ್ರಕಾರದ ಮನುಷ್ಯರಿರುತ್ತಾರೆ. ಪ್ರಜೆಗಳು ಅಂದ್ರೇನೆ ಪ್ರಜೆಗಳು. ತಂದೆ ತಿಳಿಸುತ್ತಾರೆ, ಇದು ವಿದ್ಯಾಭ್ಯಾಸವಾಗಿದೆ. ಪ್ರತಿಯೊಬ್ಬರು ತಮ್ಮ ಬುದ್ಧಿಯ ಅನುಸಾರವಾಗಿ ಓದುತ್ತಾರೆ. ಪ್ರತಿಯೊಬ್ಬರಿಗೂ ತಮ್ಮ ತಮ್ಮ ಪಾತ್ರ ಸಿಕ್ಕಿದೆ. ಯಾರು ಕಲ್ಪದ ಮೊದಲು ಎಷ್ಟು ವಿದ್ಯೆಯನ್ನು ಧಾರಣೆ ಮಾಡಿಕೊಂಡಿದ್ದರೋ ಅಷ್ಟೇ ಈಗಲೂ ಮಾಡಿಕೊಳ್ಳುತ್ತಾರೆ. ವಿದ್ಯಾಭ್ಯಾಸ ಎಂದಿಗೂ ಮುಚ್ಚಿಡಲು ಸಾಧ್ಯವಿಲ್ಲ. ವಿದ್ಯಾಭ್ಯಾಸದ ಅನುಸಾರವಾಗಿಯೇ ಪದವಿಯು ಸಿಗುವುದು. ತಂದೆ ತಿಳಿಸುತ್ತಾರೆ, ಮುಂದೆ ಹೋಗುತ್ತಾ ಪರೀಕ್ಷೆಯಾಗುವುದು. ಪರೀಕ್ಷೆಯೇ ಇಲ್ಲದೆ ವರ್ಗಾವಣೆಯಾಗಲು ಸಾಧ್ಯವಿಲ್ಲ ಅಂದಾಗ ಅಂತಿಮದಲ್ಲಿ ಎಲ್ಲರಿಗೂ ಗೊತ್ತಾಗುವುದು. ಆದರೆ ಈಗಲೂ ತಿಳಿದುಕೊಳ್ಳಬಹುದು ನಾವು ಯಾವ ಪದವಿಗೆ ಯೋಗ್ಯರಾಗಿದ್ದೇವೆ ಎಂದು. ಬಲೆ ನಾಚಿಕೆ ಕಾರಣದಿಂದಾಗಿ ಪೂರ್ತಿ ಸಭೆಯಲ್ಲಿ ಕೈ ಎತ್ತುವುದಿಲ್ಲ. ಆದರೆ ತಿಳಿದುಕೊಳ್ಳುತ್ತಾರೆ ನಾವು ಈ ರೀತಿ ಆಗುತ್ತೇವೆಂದು ಗೊತ್ತಿರತ್ತೆ, ಮತ್ತೆಯೂ ಸಹ ಕೈ ಎತ್ತುತ್ತಾರೆ. ಇದು ಸಹ ಅಜ್ಞಾನವೆಂದೇ ಹೇಳಲಾಗುವುದು. ಬಾಬಾರವರು ತಕ್ಷಣ ತಿಳಿದುಕೊಳ್ಳುತ್ತಾರೆ, ಇವರಿಗಿಂತ ಜಾಸ್ತಿ ಬುದ್ಧಿ ಲೌಕಿಕ ವಿದ್ಯಾರ್ಥಿಗಳಲ್ಲಿ ಇರುತ್ತೆ. ಅವರು ತಿಳ್ಕೊಳ್ತಾರೆ ನಾವು ಸ್ಕಾಲರ್ಶಿಪ್ ಪಡೆಯಲು ಯೋಗ್ಯವಿಲ್ಲ, ಪಾಸ್ ಆಗುವುದಿಲ್ಲ ಎಂದು. ಅವರು ತಿಳಿದುಕೊಳ್ಳುತ್ತಾರೆ ಶಿಕ್ಷಕ ಏನು ಓದಿಸುತ್ತಾರೆ ಅದರಲ್ಲಿ ನಾವೆಷ್ಟು ಅಂಕಗಳನ್ನು ಪಡೆದುಕೊಂಡಿದ್ದೇವೆ ಎಂದು. ಹಾಗೆಯೇ ಹೇಳುವುದಿಲ್ಲ ನಾವು ಪಾಸ್ವಿತಾನರಾಗುತ್ತೇವೆಂದು. ಇಲ್ಲಿಯಂತೂ ಕೆಲವು ಮಕ್ಕಳಲ್ಲಿ ಅಷ್ಟು ಬುದ್ಧಿ ಇರುವುದಿಲ್ಲ. ದೇಹಾಭಿಮಾನ ಬಹಳ ಇದೆ. ಬಲೆ ಬರುತ್ತಾರೆ ಇಲ್ಲಿ ದೇವತೆಗಳಾಗಲು, ಆದರೆ ಅಂತಹ ನಡತೆಯೂ ಸಹ ಬೇಕು ಅಲ್ವಾ? ತಂದೆ ಹೇಳುತ್ತಾರೆ, ವಿನಾಶಕಾಲೇ ವಿಪರೀತ ಬುದ್ಧಿ. ಏಕೆಂದರೆ ನಿಯಮಬದ್ಧವಾಗಿ ತಂದೆಯ ಜೊತೆ ಪ್ರೀತಿ ಇಲ್ಲ. ತಂದೆ ತಾವು ಮಕ್ಕಳಿಗೆ ತಿಳಿಸುತ್ತಾರೆ, ವಿನಾಶಕಾಲೇ ವಿಪರೀತ ಬುದ್ಧಿಯ ಯಥಾರ್ಥ ಅರ್ಥ ಏನು? ಮಕ್ಕಳು ಪೂರ್ತಿಯಾಗಿ ತಿಳಿದುಕೊಂಡಿಲ್ಲವೆಂದರೆ ಮತ್ತೇನು ತಿಳಿದುಕೊಳ್ಳುತ್ತಾರೆ? ತಂದೆಯನ್ನು ನೆನಪು ಮಾಡಬೇಕು. ಇದಾಗಿದೆ ಗುಪ್ತ ಮಾತು. ವಿದ್ಯಾಭ್ಯಾಸವಂತೂ ಗುಪ್ತವಾಗಿ ಇಲ್ಲ ಅಲ್ವಾ? ವಿದ್ಯಾಭ್ಯಾಸದಲ್ಲಿ ನಂಬರ್ ವಾರ್ ಆಗತ್ತೆ. ಒಂದೇ ಸಮಾನ ಎಲ್ಲರೂ ಓದುವುದಿಲ್ಲ. ಬಾಬಾ ತಿಳಿದುಕೊಳ್ಳುತ್ತಾರೆ ಈಗಂತೂ ಬೇಬಿಯಾಗಿದ್ದಾರೆ, ಚಿಕ್ಕ ಮಕ್ಕಳ ಹಾಗೆ. ಹಾಗೆ ಬೇಹದ್ದಿನ ತಂದೆಯನ್ನು 3 ತಿಂಗಳು 4 ತಿಂಗಳವರೆಗೂ ನೆನಪು ಮಾಡುವುದೇ ಇಲ್ಲ. ಹೇಗೆ ಗೊತ್ತಾಗತ್ತೆ ನೆನಪು ಮಾಡ್ತಿದ್ದಾರೆಂದು? ತಂದೆಗೆ ಪತ್ರವನ್ನು ಸಹ ಬರೆಯುವುದಿಲ್ಲ. ಬಾಬಾ ನಾನು ಈ ರೀತಿ ನಡೀತಾ ಇದ್ದೇನೆ ಎಂದು, ಏನೇನು ಸರ್ವಿಸ್ ಮಾಡ್ತಿದ್ದೀನಿ ಎಂದು ಬಾಬನಿಗೆ ಪತ್ರವನ್ನು ಸಹ ಬರೆಯುವುದಿಲ್ಲ. ತಂದೆಗೆ ಮಕ್ಕಳ ಚಿಂತೆ ಎಷ್ಟಿರತ್ತೆ. ಎಲ್ಲಾದರೂ ಮಕ್ಕಳು ಮೂರ್ಛಿತರಾಗಲಿಲ್ಲವೇ, ಎಲ್ಲೂ ಮಕ್ಕಳು ಸತ್ತು ಹೋಗಲಿಲ್ಲವೇ ಎಂದು.
ಕೆಲವರಂತೂ ಬಾಬರವರಿಗೆ ಎಷ್ಟು ಒಳ್ಳೊಳ್ಳೆಯ ಸರ್ವಿಸ್ನ ಸಮಾಚಾರಗಳನ್ನು ಬರೆಯುತ್ತಾರೆ. ಬಾಬರವರು ತಿಳ್ಕೊಳ್ತಾರೆ ಮಕ್ಕಳು ಬದುಕಿದ್ದಾರೆ ಎಂದು. ಸರ್ವಿಸ್ ಮಾಡುವಂತಹ ಮಕ್ಕಳು ಎಂದಿಗೂ ಮುಚ್ಚಿಟ್ಟುಕೊಂಡಿರಲು ಸಾಧ್ಯವಿಲ್ಲ. ತಂದೆಯಂತೂ ಪ್ರತಿ ಮಗುವಿನ ಮನಸ್ಸನ್ನ ತೆಗೆದುಕೊಳ್ಳುತ್ತಾರೆ, ಯಾವ ಮಗು ಹೇಗಿದ್ದಾರೆ ಎಂದು. ದೇಹಾಭಿಮಾನದ ಕಾಯಿಲೆ ಬಹಳ ಕಠಿಣವಾಗಿದೆ. ಬಾಬಾರವರು ಮುರುಳಿಯಲ್ಲಿ ತಿಳಿಸುತ್ತಿರುತ್ತಾರೆ. ಕೆಲವರಿಗಂತೂ ಜ್ಞಾನದ ಉಲ್ಟಾ ನಶೆ ಏರಿರುತ್ತೆ, ಅಹಂಕಾರ ಬರುತ್ತೆ ಮತ್ತು ನೆನಪೇ ಮಾಡುವುದಿಲ್ಲ, ಪತ್ರವನ್ನು ಬರೆಯುವುದಿಲ್ಲ. ತಂದೆಯ ನೆನಪು ಹೇಗೆ ಮಾಡುತ್ತಾರೆ? ನೆನಪಿನಿಂದ ನೆನಪು ಸಿಗುವುದು. ಈಗ ತಾವು ಮಕ್ಕಳು ತಂದೆಯನ್ನು ಯಥಾರ್ಥವಾಗಿ ತಿಳಿದುಕೊಂಡು ನೆನಪು ಮಾಡುತ್ತೀರಾ? ಹೃದಯದಿಂದ ಮಹಿಮೆ ಮಾಡುತ್ತಾರೆ. ಕೆಲವು ಮಕ್ಕಳು ತಂದೆಯನ್ನು ಸಾಧಾರಣವೆಂದು ತಿಳಿದುಕೊಳ್ಳುತ್ತಾರೆ, ಆದ್ದರಿಂದ ನೆನಪು ಮಾಡುವುದಿಲ್ಲ. ಬಾಬಾರವರು ಯಾವುದೇ ಆಡಂಬರವನ್ನ ತೋರಿಸುವುದಿಲ್ಲ. ಭಗವಾನು ವಾಚ್ಯವಾಗಿದೆ, ನಾನು ನಿಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತೇನೆ, ರಾಜ್ಯ ಭಾಗ್ಯವನ್ನು ಕೊಡಲು ರಾಜಯೋಗವನ್ನು ಕಲಿಸುತ್ತಿದ್ದೇನೆ. ನೀವು ಈ ರೀತಿ ತಿಳಿದುಕೊಳ್ಳುತ್ತೀರಾ, ನಾನು ವಿಶ್ವದ ರಾಜ್ಯ ಭಾಗ್ಯವನ್ನು ತೆಗೆದುಕೊಳ್ಳಲು ಬೇಹದ್ದಿನ ತಂದೆಯಿಂದ ಓದುತ್ತಿದ್ದೇನೆ ಎಂದು. ಈ ನಶೆ ಇದ್ದಾಗ ಅಪಾರ ಖುಷಿಯ ನಶೆ ಸದಾ ಏರಿರುವುದು. ಗೀತೆ ಓದುವವರು ಬಲೆ ಹೇಳುತ್ತಾರೆ, ಶ್ರೀಕೃಷ್ಣ ಭಗವಾನು ವಾಚ ಎಂದು, ನಾನು ರಾಜಯೋಗವನ್ನು ಕಲಿಸುತ್ತಿದ್ದೇನೆ ಎಂದು. ಅವರಿಗೆ ರಾಜ್ಯ ಭಾಗ್ಯವನ್ನ ಪಡೆಯುವ ಖುಷಿ ಇರುವುದಿಲ್ಲ. ಗೀತೆಯನ್ನ ಓದಿ ಪೂರ್ತಿ ಮಾಡ್ತಾರೆ, ಮತ್ತೆ ತಮ್ಮ ತಮ್ಮ ಕೆಲಸ ಕಾರ್ಯಗಳಲ್ಲಿ ಹೋಗುತ್ತಾರೆ. ತಮಗಂತೂ ಈಗ ಬುದ್ಧಿಯಲ್ಲಿ ಇದೆ, ನಮಗೆ ಬೇಹದ್ದಿನ ತಂದೆ ಓದಿಸುತ್ತಿದ್ದಾರೆ. ಅವರಿಗೆ ಇಷ್ಟು ಸಹ ಬುದ್ಧಿಯಲ್ಲಿ ಬರುವುದಿಲ್ಲ. ಮೊಟ್ಟ ಮೊದಲು ಯಾರೇ ಬಂದರೂ ಅವರಿಗೆ ಇಬ್ಬರು ತಂದೆಯರ ಪರಿಚಯ ಕೊಡಿ, ಹೇಳಿ ಭಾರತ ಸ್ವರ್ಗವಾಗಿತ್ತು, ಈಗ ನರಕವಾಗಿದೆ, ಇದು ಕಲಿಯುಗವಾಗಿದೆ, ಇದಕ್ಕೆ ಸ್ವರ್ಗವೆಂದು ಹೇಳುವುದಿಲ್ಲ. ಈ ರೀತಿಯಂತೂ ಹೇಳುವುದಿಲ್ಲ. ಸತ್ಯಯುಗದಲ್ಲಿದ್ದೇವೆ ಅಥವಾ ಕಲಿಯುಗದಲ್ಲಿದ್ದೇವೆ ಎಂದು. ಯಾರಿಗೆ ದುಃಖ ಇದೆ ಅವ್ರು ಹೇಳ್ತಾರೆ ನಾವು ನರಕದಲ್ಲಿದ್ದೇವೆ ಎಂದು, ಯಾರಿಗೆ ಸುಖ ಇದೆ ಅವ್ರು ಹೇಳ್ತಾರೆ ನಾವು ಸ್ವರ್ಗದಲ್ಲಿದ್ದೇವೆ ಎಂದು. ಈ ರೀತಿ ಬಹಳಷ್ಟು ಜನ ಹೇಳ್ತಾರೆ. ದುಃಖಿ ಮನುಷ್ಯರು ನರಕದಲ್ಲಿದ್ದೇವೆ ಎಂದು. ನಾವಂತೂ ಬಹಳ ಸುಖದಲ್ಲಿ ಕೂತಿದ್ದೇವೆ, ಮಹಲ್ಲುಗಳಿದೆ, ಮಾಡಿಗಳಿದೆ, ಮೋಟರ್ಸ್ ಇದೆ, ನಾವು ಸ್ವರ್ಗದಲ್ಲಿದ್ದೀವಿ ಅಂತೂ ಶ್ರೀಮಂತರು ಹೇಳ್ತಾರೆ. ಗೋಲ್ಡನ್ ಏಜ್, ಐರನ್ ಏಜ್, ಇದು ಒಂದೇ ಮಾತಾಗಿದೆ. ಇದೇ ಭಾರತ ಸ್ವರ್ಗವೂ ಆಗತ್ತೆ, ಇದೇ ಭಾರತ ನರಕವೂ ಆಗತ್ತೆ. ಮೊಟ್ಟ ಮೊದಲು ಇಬ್ಬರು ತಂದೆಯರ ಮಾತು ಬುದ್ಧಿಯಲ್ಲಿ ಕೂರಿಸಬೇಕು. ತಂದೆಯೇ ಸ್ವಯಂ ತನ್ನ ಪರಿಚಯವನ್ನು ಕೊಡುತ್ತಾರೆ. ಸರ್ವವ್ಯಾಪಿ ಹೇಗೆ ಆಗಲು ಸಾಧ್ಯ? ಏನು ಲೌಕಿಕ ತಂದೆಗೆ ಸರ್ವವ್ಯಾಪಿ ಎಂದು ಹೇಳುತ್ತೀರಾ? ಈಗ ತಾವು ಚಿತ್ರದಲ್ಲಿ ತೋರಿಸುತ್ತೀರಾ? ಆತ್ಮ ಮತ್ತು ಪರಮಾತ್ಮನ ರೂಪವಂತೂ ಒಂದೇ ಆಗಿದೆ, ಅದರಲ್ಲಿ ವ್ಯತ್ಯಾಸವಿಲ್ಲ. ಆತ್ಮ ಮತ್ತು ಪರಮಾತ್ಮ ಚಿಕ್ಕವರು ದೊಡ್ಡವರು ಅಲ್ಲ. ಎಲ್ಲ ಆತ್ಮರು, ಶಿವ ತಂದೆಯೂ ಆತ್ಮ ಇದ್ದಾರೆ, ಆದರೆ ಅವರು ಪರಮಾತ್ಮ. ಅವರು ಸದಾ ಪರಮಧಾಮದಲ್ಲಿರುತ್ತಾರೆ. ಆದ್ದರಿಂದ ಅವರಿಗೆ ಪರಮಾತ್ಮ ಎಂದು ಹೇಳಲಾಗುವುದು. ಕೇವಲ ತಾವು ಆತ್ಮರು ಹೇಗೆ ಬರುತ್ತೀರಾ ಹಾಗೆ ನಾನು ಬರುವುದಿಲ್ಲ. ನಾನು ಅಂತಿಮದಲ್ಲಿ ಈ ತನುವಿನಲ್ಲಿ ಬಂದು ಪ್ರವೇಶ ಮಾಡುತ್ತೇನೆ. ಈ ಮಾತುಗಳು ಹೊರಗಿನವರು ತಿಳಿದುಕೊಳ್ಳಲಾಗುವುದಿಲ್ಲ. ಮಾತು ಬಹಳ ಸಹಜವಾಗಿದೆ. ವ್ಯತ್ಯಾಸ ಇಷ್ಟೇ ಇದೆ, ತಂದೆಗೆ ಬದಲಾಗಿ ವೈಕುಂಠವಾಸಿ ಶ್ರೀಕೃಷ್ಣನ ಹೆಸರನ್ನು ಹಾಕಿದ್ದಾರೆ. ಏನು ಶ್ರೀಕೃಷ್ಣ ವೈಕುಂಠದಿಂದ ನರಕದಲ್ಲಿ ಬಂದು ರಾಜಯೋಗವನ್ನು ಕಲಿಸುತ್ತಾರೆಯೇ? ಶ್ರೀಕೃಷ್ಣ ಹೇಗೆ ಹೇಳಲು ಸಾಧ್ಯ ದೇಹ ಸಹಿತವಾಗಿ ಎಲ್ಲವನ್ನು ಮರೆತು ನನ್ನನ್ನು ನೆನಪು ಮಾಡಿ ಎಂದು? ದೇಹದಾರಿಯ ನೆನಪಿನಿಂದ ಪಾಪಗಳು ಹೇಗೆ ಭಸ್ಮವಾಗುತ್ತವೆ? ಶ್ರೀಕೃಷ್ಣ ಅಂತೂ ಒಬ್ಬ ಚಿಕ್ಕ ಮಗುವಾಗಿದ್ದಾರೆ. ಮತ್ತೆ ಎಲ್ಲಿ ಸಾಧಾರಣ ಮನುಷ್ಯನ ವೃದ್ಧ ತನುವಿನಲ್ಲಿ ನಾನು ಬಂದಿದ್ದೇನೆ, ಎಷ್ಟು ವ್ಯತ್ಯಾಸವಿದೆ ಅಂತಾರೆ ಬಾಬಾ. ಈ ಒಂದು ತಪ್ಪಿನ ಕಾರಣದಿಂದಾಗಿ ಎಲ್ಲಾ ಮನುಷ್ಯರು ಪತಿತರು ಕಂಗಾಲಾಗಿದ್ದಾರೆ. ನಾನು ಸರ್ವವ್ಯಾಪಿಯೂ ಅಲ್ಲ, ಶ್ರೀಕೃಷ್ಣನೂ ಅಲ್ಲ. ಶ್ರೀಕೃಷ್ಣನೂ ಸರ್ವವ್ಯಾಪಿ ಅಲ್ಲ. ಪ್ರತಿ ಶರೀರದಲ್ಲಿ ಆತ್ಮ ಸರ್ವವ್ಯಾಪಿ ಆಗಿದೆ. ನನಗಂತೂ ನನ್ನ ದೇಹವೇ ಇಲ್ಲ. ಪ್ರತಿ ಆತ್ಮನಿಗೆ ತನ್ನ ತನ್ನ ದೇಹವಿದೆ. ಹೆಸರು ಪ್ರತಿಯೊಬ್ಬರದು ಶರೀರದ ಮೇಲೆ ಬೇರೆ ಬೇರೆಯಾಗಿ ಇರುತ್ತದೆ. ನನಗೂ ಶರೀರ ಇಲ್ಲ, ನನ್ನ ಶರೀರಕ್ಕೆ ಯಾವುದೇ ಹೆಸರು ಇಲ್ಲ.
ನಾನಂತೂ ವೃದ್ಧ ಶರೀರದಲ್ಲಿ ಬಂದಿದ್ದೇನೆ. ಇವರ ಹೆಸರನ್ನು ಪರಿವರ್ತಿಸಿ ಬ್ರಹ್ಮ ಎಂದು ಇಟ್ಟಿದ್ದೇನೆ. ನಾನಂತೂ ಬ್ರಹ್ಮ ಹೆಸರನ್ನು ಪಡೆದುಕೊಂಡಿಲ್ಲ. ನನಗೆ ಸದಾಶಿವ ಎಂದು ಹೇಳಲಾಗುವುದು. ನಾನೇ ಸರ್ವರ ಸದ್ಗತಿ ದಾತ ಆಗಿದ್ದೇನೆ. ಆತ್ಮರಿಗೆ ಸದ್ಗತಿ ದಾತ ಎಂದು ಹೇಳುವುದಿಲ್ಲ. ಪರಮಾತ್ಮನಿಗೆ ಎಂದಿಗೂ ದುರ್ಗತಿ ಆಗುವುದಿಲ್ಲ. ಆಗತ್ತಾ? ಇಲ್ಲ. ಆತ್ಮನಿಗೆ ದುರ್ಗತಿ ಆಗತ್ತೆ, ಮತ್ತೆ ಆತ್ಮನಿಗೆ ಸದ್ಗತಿ ಆಗುವುದು. ಈ ಎಲ್ಲ ಮಾತುಗಳು ವಿಚಾರ ಸಾಗರ ಮಂಥನ ಮಾಡಬೇಕು. ಇಲ್ಲವೆಂದರೆ ಅನ್ಯರಿಗೆ ಹೇಗೆ ತಿಳಿಸುತ್ತೀರಾ? ಆದರೆ ಮಾಯೆ ಈ ರೀತಿ ಬಲಶಾಲಿಯಾಗಿದೆ, ಮಕ್ಕಳ ಬುದ್ಧಿಯನ್ನು ಮುಂದುವರಿಯಲು ಬಿಡುವುದೇ ಇಲ್ಲ. ಇಡೀ ದಿನ ಅಲ್ಲಸಲ್ಲದ ಮಾತುಗಳಲ್ಲಿ ಸಮಯವನ್ನು ವ್ಯರ್ಥ ಮಾಡುತ್ತಾರೆ. ತಂದೆಯಿಂದ ದೂರವಾಗಲು ಮಾಯೆ ಎಷ್ಟು ಫೋರ್ಸ್ ಮಾಡುತ್ತೆ. ಮತ್ತೆ ಕೆಲವು ಮಕ್ಕಳು ಮುರಿದು ಹೋಗುತ್ತಾರೆ. ತಂದೆಯನ್ನು ನೆನಪು ಮಾಡದೇ ಇರುವುದರಿಂದ ಸ್ಥಿತಿ ಅಚಲ ಅಡೋಲವಾಗಿ ಇರುವುದಿಲ್ಲ. ತಂದೆ ಗಳಿಗೆಗೂ ನಿಲ್ಲಿಸುತ್ತಾರೆ, ಮತ್ತೆ ಮಾಯೆ ಬೀಳಿಸುತ್ತದೆ. ತಂದೆ ಹೇಳುತ್ತಾರೆ, ಎಂದಿಗೂ ಸೋಲಬೇಡಿ. ಕಲ್ಪವೂ ಇದೇ ರೀತಿ ಆಗುವುದು. ಯಾವುದೇ ಮಾತಿಲ್ಲ. ಮಾಯಾಜೀತರು ಅಂತಿಮದಲ್ಲಿ ಆಗುತ್ತೀರಾ. ರಾವಣ ರಾಜ್ಯ ವಿನಾಶ ಆಗಲೇಬೇಕು. ಮತ್ತೆ ನಾವು ಹೊಸ ಪ್ರಪಂಚದಲ್ಲಿ ರಾಜ್ಯ ಮಾಡುತ್ತೇವೆ. ಕಲ್ಪವೂ ಮಾಯಾಜೀತರಾಗುತ್ತೇವೆ. ಲೆಕ್ಕವಿಲ್ಲದಷ್ಟು ಬಾರಿ ಹೊಸ ಪ್ರಪಂಚದಲ್ಲಿ ರಾಜ್ಯ ಮಾಡಿದ್ದೇವೆ. ತಂದೆ ಹೇಳುತ್ತಾರೆ, ಬುದ್ಧಿಯನ್ನು ಸದಾ ವ್ಯಸ್ತವಾಗಿ ಇಟ್ಟುಕೊಂಡಾಗ ಸದಾ ಸುರಕ್ಷಿತರಾಗಿ ಇರುತ್ತೀರಾ. ಇದಕ್ಕೆ ಸ್ವದರ್ಶನ ಚಕ್ರಧಾರಿ ಎಂದು ಹೇಳಲಾಗುವುದು. ಬಾಕಿ ಇದರಲ್ಲಿ ಹಿಂಸೆಯ ಮಾತಿಲ್ಲ. ಬ್ರಾಹ್ಮಣರೇ ಸ್ವದರ್ಶನ ಚಕ್ರಧಾರಿಗಳಾಗುತ್ತಾರೆ. ದೇವತೆಗಳಿಗೆ ಸ್ವದರ್ಶನ ಚಕ್ರಧಾರಿಗಳೆಂದು ಹೇಳುವುದಿಲ್ಲ. ಪತಿತ ಪ್ರಪಂಚದ ರೀತಿ ಪದ್ಧತಿ ಮತ್ತು ದೇವಿ ದೇವತೆಗಳ ರೀತಿ ಪದ್ಧತಿಯಲ್ಲಿ ಬಹಳ ಅಂತರವಿದೆ. ಮೃತ್ಯು ಲೋಕದವರೇ ಪತಿತ ಪಾವನ ತಂದೆಯನ್ನು ಕರೆಯುತ್ತಾರೆ. ನಾವು ಪತಿತರನ್ನು ಬನ್ನಿ ನೀವು ಪಾವನ ಮಾಡಿ ಎಂದು, ಪಾವನ ಪ್ರಪಂಚದಲ್ಲಿ ಕರೆದುಕೊಂಡು ಹೋಗಿ ಎಂದು ತಂದೆಯನ್ನೇ ಕರೆಯುತ್ತಾರೆ. ನಿಮ್ಮ ಬುದ್ಧಿಯಲ್ಲಿ ಇಂದಿನಿಂದ 5000 ವರ್ಷಗಳ ಮೊದಲು ಹೊಸ ಪ್ರಪಂಚ ಪಾವನ ಪ್ರಪಂಚವಿತ್ತು. ಅದಕ್ಕೆ ಸತ್ಯಯುಗವೆಂದು ಹೇಳಲಾಗುವುದು. ಇದು ತಮ್ಮ ಬುದ್ಧಿಯಲ್ಲಿದೆ. ತ್ರೇತಾಯುಗಕ್ಕೆ ಹೊಸ ಪ್ರಪಂಚವೆಂದು ಹೇಳುವುದಿಲ್ಲ. ತಂದೆ ತಿಳಿಸುತ್ತಾರೆ, ಅದಾಗಿದೆ ಫಸ್ಟ್ ಕ್ಲಾಸ್ ಸತ್ಯಯುಗ, ಇದಾಗಿದೆ ಸೆಕೆಂಡ್ ಕ್ಲಾಸ್ ತ್ರೇತಾಯುಗ. ಒಂದೊಂದು ಮಾತನ್ನು ಒಳ್ಳೆಯ ರೀತಿ ಧಾರಣೆ ಮಾಡಿಕೊಳ್ಳಬೇಕು. ಯಾರೇ ಬಂದು ಕೇಳಿದರೂ ಆಶ್ಚರ್ಯ ಪಡಬೇಕು. ಕೆಲವರಂತೂ ಆಶ್ಚರ್ಯ ಪಡುತ್ತಾರೆ, ಆದರೆ ಅವರಿಗೆ ಪುರ್ಸತ್ತಿರಲ್ಲ ಪುರುಷಾರ್ಥ ಮಾಡಲು. ನಂತರ ಕೇಳ್ತಾರೆ ಪವಿತ್ರರು ಅವಶ್ಯವಾಗಿ ಆಗಬೇಕೆಂದು. ಕಾಮ ವಿಕಾರವೇ ಮನುಷ್ಯರನ್ನು ಪತಿತ ಮಾಡುವುದು. ಅದರ ಮೇಲೆ ವಿಜೇತರಾಗಿ ತಾವೇ ಜಗಜ್ಜೀತರಾಗುತ್ತೀರಾ. ಆದರೆ ಕಾಮ ವಿಕಾರ ಅವರಿಗೆ ಹೇಗೆ ಪೂಂಜಿಯಾಗ್ಬಿಟ್ಟಿರುತ್ತೆ. ಅದಕ್ಕೆ ಆ ಅಕ್ಷರವನ್ನ ಹೇಳುವುದಿಲ್ಲ. ಕೇವಲ ಹೇಳ್ತಾರೆ ಮನಸ್ಸನ್ನ ವಶದಲ್ಲಿ ಇಟ್ಟುಕೊಳ್ಳಿ ಎಂದು. ಆದರೆ ಮನಸ್ಸು ತಮ್ಮ ನಿಯಂತ್ರಣದಲ್ಲಿ ಯಾವಾಗ ಬರುತ್ತೆ? ಯಾವಾಗ ಶರೀರದಲ್ಲಿ ಇರುವುದಿಲ್ಲ. ಬಾಕಿ ಮನಸ್ಸು ನಿಯಂತ್ರಣವಂತೂ ಆಗುವುದಿಲ್ಲ. ದೇಹ ಸಿಗುತ್ತೆ ಕರ್ಮ ಮಾಡಲು ಅಂದಾಗ ಮತ್ತೆ ಕರ್ಮಾತೀತ ಅವಸ್ಥೆಯಲ್ಲಿ ಹೇಗಿರುವುದು? ಕರ್ಮಾತೀತ ಅವಸ್ಥೆ ಅಂತ ಹೇಳಲಾಗತ್ತೆ ಶವಕ್ಕೆ. ಬದುಕಿದ್ದಂತೆಯೇ ಶವ ಅಂದ್ರೆ ಅರ್ಥ ಶರೀರದಿಂದ ಭಿನ್ನವಾಗಿ ಇರಬೇಕು. ತಂದೆ ತಮಗೆ ಶರೀರದಿಂದ ಭಿನ್ನರಾಗುವ ವಿದ್ಯೆಯನ್ನು ಓದಿಸುತ್ತಿದ್ದಾರೆ. ಶರೀರದಿಂದ ಆತ್ಮ ಭಿನ್ನವಾಗಿದೆ. ಆತ್ಮ ಪರಮಧಾಮದ ನಿವಾಸಿಯಾಗಿದೆ. ಆತ್ಮ ಶರೀರದಲ್ಲಿ ಬಂದಾಗ ಅವರಿಗೆ ಮನುಷ್ಯರೆಂದು ಹೇಳಲಾಗುವುದು. ಶರೀರ ಸಿಗುವುದೇ ಕರ್ಮ ಮಾಡಲು. ಒಂದು ಶರೀರ ಬಿಟ್ಟು ಮತ್ತೊಂದು ಶರೀರ ಕರ್ಮ ಮಾಡಲು ಪಡೆದುಕೊಳ್ಳುತ್ತದೆ ಆತ್ಮ. ಯಾವಾಗ ಶರೀರದಲ್ಲಿ ಇರುವುದಿಲ್ಲ ಆತ್ಮ, ಆಗ ಶಾಂತವಾಗಿರುತ್ತೆ. ಮೂಲವತನದಲ್ಲಿ ಕರ್ಮವೇ ಇರುವುದಿಲ್ಲ. ಸೂಕ್ಷ್ಮವತನದ ಮಾತಂತೂ ಇಲ್ಲ. ಸೃಷ್ಟಿ ಚಕ್ರ ಇಲ್ಲಿಯೇ ಸುತ್ತುವುದು. ತಂದೆ ಮತ್ತು ಸೃಷ್ಟಿ ಚಕ್ರವನ್ನ ತಿಳಿದುಕೊಳ್ಳಬೇಕು. ಇದಕ್ಕೆ ಜ್ಞಾನವೆಂದು ಹೇಳಲಾಗುವುದು. ಸೂಕ್ಷ್ಮವತನದಲ್ಲಿ ಬಿಳಿಯ ವಸ್ತ್ರಧಾರಿಗಳು, ಶೃಂಗರಿತರಾಗಿರುವವರು, ಸರ್ಪಧಾರಿಗಳು, ಸರ್ಪ ಮತ್ತೆ ಹುಲಿಯ ವೇಷವನ್ನ ಧರಿಸಿರುವ ಶಂಕರ ಏನೂ ಇರುವುದಿಲ್ಲ. ಬಾಕಿ ಬ್ರಹ್ಮ ಮತ್ತು ವಿಷ್ಣುವಿನ ರಹಸ್ಯವನ್ನು ತಂದೆಯೇ ತಿಳಿಸುತ್ತಿರುತ್ತಾರೆ. ಬ್ರಹ್ಮ ಇಲ್ಲಿದ್ದಾರೆ.
ವಿಷ್ಣುವಿನ 2 ರೂಪಗಳು ಇಲ್ಲಿಯೇ ಇದೆ. ಕೇವಲ ಸಾಕ್ಷಾತ್ಕಾರದ ಪಾತ್ರ ಡ್ರಾಮಾದಲ್ಲಿ ಇದೆ. ದಿವ್ಯ ದೃಷ್ಟಿಯಿಂದ ನೋಡಬಹುದು. ವಿಕಾರಿ ದೃಷ್ಟಿಯಿಂದ ಪವಿತ್ರ ವಸ್ತುಗಳು ನೋಡಲಾಗುವುದಿಲ್ಲ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಪ್ದಾದಾರವರ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು. ಆತ್ಮೀಕ ಮಕ್ಕಳಿಗೆ ಆತ್ಮೀಕ ತಂದೆಯ ನಮಸ್ಕಾರಗಳು. ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಪ್ದಾದಾರವರಿಗೆ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ. ಫಸ್ಟ್ ಪಾಯಿಂಟು, ತಮ್ಮನ್ನು ತಾವು ಸದಾ ಸುರಕ್ಷಿತವಾಗಿಟ್ಟುಕೊಳ್ಳಲು ಬುದ್ಧಿಯನ್ನು ವಿಚಾರ ಸಾಗರ ಮಂಥನದಲ್ಲಿ ವ್ಯಸ್ತವಾಗಿ ಇಡಬೇಕು. ಸ್ವದರ್ಶನ ಚಕ್ರಧಾರಿಗಳಾಗಿ ಇರಬೇಕು. ಅಲ್ಲಸಲ್ಲದ ಮಾತುಗಳಲ್ಲಿ ತಮ್ಮ ಸಮಯವನ್ನು ಕಳೆಯಬಾರದು. ಎರಡನೇದು, ಶರೀರದಿಂದ ಭಿನ್ನರಾಗಿರುವ ವಿದ್ಯಾಭ್ಯಾಸವನ್ನ ಏನು ತಂದೆ ಓದಿಸುತ್ತಿದ್ದಾರೆ ಅದನ್ನು ಓದಬೇಕು. ಮಾಯೆಯ ಫೋರ್ಸಿಂದ ಬಚಾವಾಗಲು ತಮ್ಮ ಸ್ಥಿತಿಯನ್ನು ಅಚಲ ಅಡೋಲ ಮಾಡಿಕೊಳ್ಳಬೇಕು. ವರದಾನ: ಬ್ರಹ್ಮ ತಂದೆಯ ಸಮಾನ ಲಕ್ಷ್ಯವನ್ನು ಲಕ್ಷಣದಲ್ಲಿ ತರುವಂತಹ ಪ್ರತ್ಯಕ್ಷ ಸ್ಯಾಂಪಲ್ ಆಗಿ ಸರ್ವರ ಸಹಯೋಗಿಗಳಾಗಿರಿ. ಬ್ರಹ್ಮ ತಂದೆಯ ಸಮಾನ ಲಕ್ಷ್ಯವನ್ನು ಲಕ್ಷಣದಲ್ಲಿ ತರುವಂತಹ ಪ್ರತ್ಯಕ್ಷ ಉದಾಹರಣೆ ಆಗಿ ಸರ್ವರ ಸಹಯೋಗಿ ಆಗಿರಿ. ವರದಾನದ ವಿಶ್ಲೇಷಣೆ: ಹೀಗೆ ಬ್ರಹ್ಮ ತಂದೆ ಸ್ವಯಂವನ್ನು ನಿಮಿತ್ತ ಸ್ಯಾಂಪಲ್ ಮಾಡಿಕೊಂಡರು. ಸದಾ ಇದೇ ಲಕ್ಷ್ಯವನ್ನು ಲಕ್ಷಣದಲ್ಲಿ ತಂದರು. ಮೊದಲ ನಂಬರಿನ ಅರ್ಜುನ ಆದರು. ಇದರಿಂದಲೇ ನಂಬರ್ 1 ಆದರು ಅಂದಾಗ ಹಾಗೆಯೇ ತಂದೆಯನ್ನು ಫಾಲೋ ಮಾಡಿ. ಕರ್ಮದ ಮೂಲಕ ಸದಾ ಸ್ವಯಂ ಜೀವನದಲ್ಲಿ ಗುಣಮೂರ್ತರಾಗಿರಿ. ಪ್ರತ್ಯಕ್ಷ ಸ್ಯಾಂಪಲ್ ಆಗಿ ಅನ್ಯರಿಗೂ ಸಹಜವಾಗಿ ಗುಣಧಾರಣೆ ಮಾಡಿಕೊಳ್ಳಲು ಸಹಯೋಗ ಕೊಡಿ. ಇದಕ್ಕೆ ಹೇಳಲಾಗುವುದು ಗುಣದಾನ ಎಂದು. ದಾನದ ಅರ್ಥವೇ ಆಗಿದೆ ಸಹಯೋಗ ಕೊಡುವುದು. ಯಾವುದೇ ಆತ್ಮ ಈಗ ಕೇಳುವುದಕ್ಕೆ ಬದಲಾಗಿ ಪ್ರತ್ಯಕ್ಷ ಪ್ರಮಾಣವನ್ನು ನೋಡಲು ಬಯಸುತ್ತಾರೆ ಅಂದಾಗ ಮೊದಲು ಸ್ವಯಂ ಅನ್ನು ಗುಣಮೂರ್ತ ಮಾಡಿಕೊಳ್ಳಿ. ಸ್ಲೋಗನ್: ಸರ್ವರ ನಿರಾಸೆಗಳ ಅಂಧಕಾರವನ್ನು ದೂರ ಮಾಡುವವರೇ ಜ್ಞಾನ ದೀಪ. ಎಲ್ಲರ ನಿರಾಶೆಗಳ ಅಂಧಕಾರವನ್ನು ದೂರ ಮಾಡುವವರೇ ಜ್ಞಾನ ದೀಪಕಗಳು. ಇಂದಿನ ಅವ್ಯಕ್ತ ಇಶಾರೆ: ಸದಾ ಪ್ರತಿ ಪರಿಸ್ಥಿತಿಯಲ್ಲಿ ಪರಿಸ್ಥಿತಿ ಬದಲಾಗತ್ತೆ, ಆದರೆ ಸ್ಥಿತಿ ಬದಲಾಗಬಾರ್ದು. ಸ್ಥಿತಿ ಸದಾ ಖಜಾನೆಗಳಿಂದ ಸಂಪನ್ನ, ಸಂತುಷ್ಟವಾಗಿದ್ದಾಗ ಪರಿಸ್ಥಿತಿ ಬರುತ್ತೆ ಮತ್ತೆ ಹೊರಟೋಗುತ್ತೆ. ಪರಿಸ್ಥಿತಿಗೆ ಯಾವ ಶಕ್ತಿ ಇದೆ? ಅದು ನಿಮ್ಮ ಸಂತುಷ್ಟತೆಯನ್ನು ತೆಗೆದುಕೊಂಡು ಹೋಗಲು. ಪರಿಸ್ಥಿತಿಯ ಆಟ ಬಲೆ ನೋಡಿ, ಆದರೆ ಸಾಕ್ಷಿಯಾಗಿ ಸಂತುಷ್ಟತೆಯ ಆಸನದಲ್ಲಿ ಕುಳಿತು ನೋಡಿ. ಓಂ ಶಾಂತಿ.